ಆಕ್ಸಿಯಂ 4 ಮಿಷನ್ ಉಡಾವಣೆ ಯಶಸ್ವಿಯಾಗಿದೆ. ಬಾಹ್ಯಾಕಾಶದಲ್ಲಿ ಭಾರತ ಐತಿಹಾಸಿಕ ಹೆಜ್ಜೆಯನ್ನ ಇಟ್ಟಿದೆ. ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಬಾಹ್ಯಾಕಾಶಕ್ಕೆ ಚಿಮ್ಮಿದೆ. ಆ ಮೂಲಕ 40 ವರ್ಷಗಳ ಬಳಿಕ ಭಾರತೀಯ ಶುಭಾಂಶು ಶುಕ್ಲಾ ಗಗನಯಾನದ ದಾಖಲೆಯನ್ನ ಬರೆದಿದ್ದಾರೆ. T+30 seconds into flight with the Axiom 4 crew on board Dragon, headed to the International Space Station. Waiting to hear call-outs from the Falcon 9 engineering team. Power and telemetry nominal. Stage 1 throttle. We're throttling down the 9 Merlin engines. We're into the throttle bucket. Prepare. ಸ್ಪೇಸ್ಎಕ್ಸ್ನ ಫಾಲ್ಕನ್ 9 ರಾಕೆಟ್ ನಭದತ್ತ ಹಾರಿದ್ದು ನಾಳೆ ಸಂಜೆ 4:20ಕ್ಕೆ ಐಎಸ್ಎಸ್ನಲ್ಲಿ ರಾಕೆಟ್ ಡಾಕಿಂಗ್ ಆಗಲಿದೆ. ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ನೇತೃತ್ವದಲ್ಲಿ ಗಗನಯಾತ್ರಿಗಳು ಬಾಹ್ಯಾಕಾಶಕ್ಕೆ ತೆರಳಿದ್ದಾರೆ. ಇನ್ನು ರಾಕೆಟ್ ಯಶಸ್ವಿಯಾಗಿ ಉಡಾವಣೆ ಆಗ್ತಿದ್ದಂತೆ ಶುಭಾಂಶು ಶುಕ್ಲಾ ಪೋಷಕರು ಕಣ್ಣೀರು ಹಾಕಿದ್ದಾರೆ. ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರ ಅಸಮಾಧಾನ ಹಾಗೂ ಗದ್ದಲಗಳ ಮಧ್ಯೆ ಸಿಎಂ ಹೈಕಮಾಂಡ್ ನಾಯಕರ ಮೊರೆ ಹೋಗಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಸಚಿವರಾದ ಸತೀಶ್ ಜಾರಕಿಹೊಳಿ, ಎಚ್ಸಿ ಮಹದೇವಪ್ಪ, ರಾಯರೆಡ್ಡಿ ಸಾಥನ್ನ ಕೊಟ್ಟಿದ್ದಾರೆ. ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳೇ ಇಲ್ಲ, ನಾನ್ ಹಾಗೆ ಎಲ್ಲಿ ಹೇಳಿದ್ದೀನಿ ತೋರಿಸಿ ಅಂತ ಗೃಹ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತಾಡಿದ್ದಾರೆ. ನೀರಾವರಿ ರಾಜ್ಯದ ಅಭಿವೃದ್ಧಿಗೆ ಹಣ ಕೊಟ್ಟಿದ್ದೀವಿ, ಸರ್ಕಾರದ ಹತ್ರ ದುಡ್ಡೇ ಇಲ್ಲ ಅಂತ ಹೇಳ್ತೀನಾ? ಅಷ್ಟು ಪ್ರಜ್ಞೆ ಇಲ್ವಾ ನನಗೆ ಅಂತ ಪರಮೇಶ್ವರ್ ಗರಂ ಆಗಿದ್ದಾರೆ. ದುಡ್ಡೇ ಇಲ್ಲ ಅಂತ ಎಲ್ಲಿ ಹೇಳಕ್ ಹೋಗಿದ್ದೆ? 4,09,000 ಕೋಟಿ ಬಡ್ಜೆಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅದರ ಹಿಂದಿನ ಬಡ್ಜೆಟ್ 3,70,000 ಕೋಟಿ ಇತ್ತು. ಸ್ವಾಭಾವಿಕವಾಗಿ ಹೆಚ್ಚಾಗಿದೆ. ಅದನ್ನ ನಾವು ಹಣ ಇಲ್ಲ ಅಂತ ಹೆಂಗ್ ಹೇಳೋದು? ನಾನೇ ಹೇಳಿದ್ದೀನಿ ನೀರಾವರಿಗೆ. ಅದರ ಹಿಂದಿನ ಸಭೆಯಲ್ಲಿ ಡೀಟೇಲ್ ಆಗಿ ನಾನು ಮಾತಾಡುವಾಗ ಹೇಳಿದೆ ನೀರಾವರಿಗೆ. ಅಲ್ಲಿ ರಾಯರೆಡ್ಡಿ ಅವರು ಕೂಡ ಇದ್ರು, ನಮ್ಮ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ. ಅಲ್ಲಿ ನೀರಾವರಿಗೆ ಹೆಚ್ಚು ಹಣ ಕೊಟ್ಟಿದ್ದೀವಿ ಮತ್ತು ಅಭಿವೃದ್ಧಿಗೆ ಹಣ ಕೊಟ್ಟಿದ್ದೀವಿ. ಗ್ಯಾರಂಟಿ ಒಂದೇ ಅಲ್ಲಪ್ಪ, ಗ್ಯಾರಂಟಿ 52,000 ಕೋಟಿ ಅಷ್ಟೇನೆ. ಅದನ್ನೂ ಕೂಡ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಔಟ್ ಆಫ್ ಬಜೆಟ್ ಕೊಟ್ಟಿಲ್ಲ ನಾವು ಗ್ಯಾರಂಟಿನ. ಸಚಿವ ಜಮೀರ್ ಅಹ್ಮದ್ ಒಬ್ಬ ನಾಟಕದ ಮನುಷ್ಯ ಅಂತ ಹೇಳಿ ಹರಿಹರ ಶಾಸಕ ಬಿಪಿ ಹರೀಶ್ ವ್ಯಂಗ್ಯವಾಡಿದ್ದಾರೆ. ಬಿಆರ್ ಪಾಟೀಲ್ ಆಡಿಯೋ ಸಂಚಲನ ಬಗ್ಗೆ ಜಮೀರ್ ಕೊಟ್ಟಂತಹ ಸಮರ್ಥನೆಗೆ ಹರೀಶ್ ಲೇವಡಿಯನ್ನು ಮಾಡಿದ್ದಾರೆ. ಮಕ್ಕಳಿಗೆ ಹುಳು ಬೀಳಲಿ ಅನ್ನೋ ಮನುಷ್ಯ ಮನಸ್ಸಿನಲ್ಲಿ ಆ ರೀತಿ ಆಗದಿರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಿ ಕುಹಕವಾಡಿದ್ದಾರೆ. ನಾಗೇಂದ್ರ ರೀತಿ ಜಮೀರ್ ಕೂಡ ರಾಜೀನಾಮೆ ನೀಡುವಂತೆ ಬಿಪಿ ಹರೀಶ್ ಒತ್ತಾಯಿಸಿದ್ದಾರೆ. ಗೋಪಾಲ್ ಕೃಷ್ಣ ಜಮೀರ್ ಒಟ್ಟಾರೆ ನಾಟಕದ ಮನುಷ್ಯ. ಅವನ ಮನಸ್ಸಿನಲ್ಲಿ ನಮ್ಮ ಮಕ್ಕಳಿಗೆ ಹುಳ ಬೀಳಲಿ ಅಂತಾನೆ, ಮತ್ತು ಮನಸ್ಸಿನಲ್ಲಿ ದೇವರೇ ಮತ್ತಂಗ ಆಗಬಾರ್ದಪ್ಪ ಅಂತ ಕೇಳ್ಕೊಳ್ಳೋ ಅಂತ ವ್ಯಕ್ತಿ 100% ಬಿಆರ್ ಪಾಟೀಲ್ ಅವರು ಬಹಳ ಹಿರಿಯ ಶಾಸಕರು, ಅನೇಕ ವಿಷಯಗಳ ತಜ್ಞರು ಬಿಆರ್ ಪಾಟೀಲ್ ಅವರು. ಬಿಆರ್ ಪಾಟೀಲ್ ಸಾಮಾನ್ಯ ಶಾಸಕರಲ್ಲ. ಇವತ್ತು ಅವರು ಹೇಳಿದ್ದಾರೆ, ನೋವಿನಿಂದ ರಾಜು ಕಾಗೆ ಹೇಳಿದ್ದಾರೆ. ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಬೇಲೂರು ಗೋಪಾಲ್ ಕೃಷ್ಣ ಹೇಳಿದ್ದಾರೆ, ರಾಜೀನಾಮೆ ಕೊಡ್ಲಿ. ನಾಗೇಂದ್ರ ಯಾವ ರೀತಿ ವಾಲ್ಮೀಕಿ ಹಗರಣದಲ್ಲಿ ರಾಜೀನಾಮೆ ಕೊಟ್ಟರು, ಆಗ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿ ನೀನು ಪರಿಶುದ್ಧ ಅಂದ ಮೇಲೆ ನೀನು ಮಂತ್ರಿ ಆಗು ಅಂತ ಹೇಳಿದಾರಲ್ಲ, ಹಂಗ್ ಮಾಡಬಹುದಲ್ಲ. ಯಾಕೆ ಸುಮ್ಮನೆ ಇದು? ಯಾಕೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ವಿರುದ್ಧ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಮಾತಾಡಿದ್ದಾರೆ. 5 ಕೆಜಿ ಅಕ್ಕಿ ಕೇಂದ್ರದ ಬಿಜೆಪಿ ಸರ್ಕಾರದ್ದು, ಆದರೆ ಕಾಂಗ್ರೆಸ್ನವರು 10 ಕೆಜಿ ಅಕ್ಕಿ ನಾವು ಕೊಟ್ಟಿದ್ದು ಅಂತ ಎದೆಯುಬ್ಬಿಸಿ ಹೇಳ್ತಾರೆ. ಕಾಂಗ್ರೆಸ್ನಲ್ಲಿ ಹೊಂದಾಣಿಕೆ ಇಲ್ಲ, ಭರವಸೆ ಕೇವಲ ಗಿಮಿಕ್ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಪರಮೇಶ್ವರ್ ಹೇಳಿದಂತೆ ಖಜಾನೆ ಖಾಲಿಯಾಗಿದೆ, ಸರ್ಕಾರ ದಿವಾಳಿಯಾಗಿದೆ ಅಂತ ರೇಣುಕಾಚಾರ್ಯ ಆಕ್ರೋಶ ಹೊರಹಾಕಿದ್ದಾರೆ. ಒಂದು ಪಡಿತರ ವ್ಯವಸ್ಥೆ 5 ಕೆಜಿ ಅಕ್ಕಿ ಕೊಡ್ತಿದ್ದು ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ. ಸುಮ್ಮನೆ 10 ಕೆಜಿ ಅಂತ ಎದೆಯುಬ್ಬಿಸಿ ಹೇಳ್ತಾರೆ. ಆಮೇಲೆ ಸ್ವತಃ ಇದು ನಮ್ಮ ಹೇಳಿಕೆಗಳಲ್ಲ. ಬೇಲೂರು ಗೋಪಾಲ್ ಕೃಷ್ಣ ಬ್ರಹ್ಮಾಂಡ ಭ್ರಷ್ಟಾಚಾರ, ರಾಜೀನಾಮೆ ಕೊಡಬೇಕು ಜಮೀರ್ ಅಂತ ಹೇಳಿದರೆ. ರಾಜಕ್ಕಾಗಿ 2 ಸಲ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದರೆ. ಒಬ್ಬ ಹಿರಿಯ ಶಾಸಕರು ಅವರಲ್ಲ ಬೇಲೂರು ಗೋಪಾಲ್ ಕೃಷ್ಣ, ರಾಜಕ್ಕಾಗಿ. ನಿನ್ನೆ ದಿವಸ ಎನ್ವೈ ಗೋಪಾಲ್ ಕೃಷ್ಣ
5 ಬಾರಿ ಗೆದ್ದಿರೋದು. ಚರಂಡಿ ಸ್ವಚ್ಛ ಮಾಡೋಕ್ಕೆ ಚರಂಡಿ ತೆಗೆಯಕ್ಕೂ ನಮ್ಮ ಹಣ ಇಲ್ಲ ಅಂತ ಹೇಳಿದ್ರು. ನಾವು ಕೇಳ್ತೀವಿ, ಭರವಸೆಗಳು ಯಾರು ನಿಮಗೆ ಕೂಡ ಕೇಳಿದ್ರು? ನಿಮ್ಮ ತೆವಲಿ ಕೊಟ್ಟಿದ್ದೀವಿ, ಭರವಸೆಗಳು ಫುಲ್ಫಿಲ್ ಮಾಡ್ತಲ್ಲ. ಗೃಹಲಕ್ಷ್ಮಿ ಹಣ ತಿಂಗಳು ಬಿಡುಗಡೆ ಮಾಡ್ತಲ್ಲ. DK ಶಿವಕುಮಾರ್ ಹೇಳಿದ್ರು ಹಣ ಬಂದ್ರೆ ಕೊಡ್ತೀವಿ. ಅವರೆಲ್ಲ ಹೊಂದಾಣಿಕೆ ಇಲ್ಲ. ನಾವು ಹೇಳ್ತಾ ಇದೀವಿ ನೋಡಿ, ಈ ಭರವಸೆಗಳು ಇದು ಒಂದು ಗಿಮಿಕ್. ಹಾಗಾಗಿ ಯಾವುದೋ ಕಾರಣಕ್ಕೆ ಅಧಿಕಾರಕ್ಕೆ ಬಂದ್ರು, ಇವರಿಗೆ ಹಣನೂ ಹೊಂದಾಣಿಕೆ ಮಾಡೋಕ್ಕಾಗ್ತಲ್ಲ, ಸೋರಿಕೆ ತಡೆಗಟ್ಟಕ್ಕಾಗ್ತಲ್ಲ. ಎಲ್ಲೋ ಒಂದು ರಾಜ್ಯದಲ್ಲಿ ಇಡಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಸೀಟ್ ಬ್ಲಾಕಿಂಗ್ ಆರೋಪ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಖಾಸಗಿ ಕಾಲೇಜಿಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ಹಿಂದೆ ಪ್ರಕರಣ ಸಂಬಂಧ ತನಿಖೆ ನಡೆಸಿದಂತಹ ಸೈಬರ್ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಸಿದರು. ಈ ವೇಳೆ ಅಕ್ರಮ ಹಣದ ವ್ಯವಹಾರ ಸಾಬೀತಾಗಿತ್ತು. ಮೆರಿಟ್ ಆಧಾರದ ಮೇಲೆ ಸೀಟ್ ಹಂಚಿಕೆ ಮಾಡದೆ ಏಜೆಂಟ್ಗಳ ಮೂಲಕ ಸೀಟ್ ಹಂಚಿಕೆ ಮಾಡುತ್ತಿರುವಂತಹ ಆರೋಪ ಕೇಳಿಬಂದಿತ್ತು. ಅಕ್ರಮ ಹಣದ ವ್ಯವಹಾರ ಶಂಕೆ ಹಿನ್ನೆಲೆಯಲ್ಲಿ ರಾಜ್ಯದ 18 ಕಡೆ ಇಡಿ ಅಧಿಕಾರಿಗಳು ತಲಾಶನ ನಡೆಸಿದ್ದಾರೆ. ಭದ್ರಾ ಬಲದಂಡೆ ನಾಲೆ ಸೀಳಿ ಅವೈಜ್ಞಾನಿಕ ಕಾಮಗಾರಿ ಆರೋಪ ಮಾಡಿ ದಾವಣಗೆರೆಯಲ್ಲಿ ರೈತರು ಬೀದಿಗಿಳಿದಿದ್ದಾರೆ. ಹೆದ್ದಾರಿ ಬಂದ್ ಮಾಡಿ ಅನ್ನದಾತರು ಆಕ್ರೋಶ ಹೊರಹಾಕಿದ್ದಾರೆ. ನಾಲೆ ಸೀಳಿ ಕಾಮಗಾರಿ ನಡೆಸಿದ್ರೆ ದಾವಣಗೆರೆ ರೈತರ ಬೆಳೆಗಳಿಗೆ ನೀರು ತಲುಪುವುದಿಲ್ಲ. ಹೀಗಾಗಿ ಭದ್ರಾ ಹಿನ್ನೀರಿನಿಂದ ಕಾಮಗಾರಿ ನಡೆಸುವಂತೆ ರೈತರು ಆಗ್ರಹಿಸಿದ್ದಾರೆ. ಭಾರತೀಯ ರೈತ ಒಕ್ಕೂಟ ಮಾಜಿ ಸಚಿವ ರೇಣುಕಾಚಾರ್ಯ, ಮಾಡಾಳ್ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಹೆದ್ದಾರಿಗೆ ತಡೆಯೊಡ್ಡಲಾಗಿದೆ. ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೂರು ವರ್ಷಗಳಿಂದ ಮುಂಬಡ್ತಿ ನೀಡಿದ ಹಿನ್ನೆಲೆಯಲ್ಲಿ 200 ತಹಸೀಲ್ದಾರ್ಗಳು ಸಾಮೂಹಿಕ ರಜೆ ಹಾಕುವುದಕ್ಕೆ ನಿರ್ಧರಿಸಿದ್ದಾರೆ. 31 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 2011, 14, 2015, 17ನೇ ಬ್ಯಾಚ್ನ ಅಧಿಕಾರಿಗಳು ರಜೆ ಹಾಕುವುದಕ್ಕೆ ತೀರ್ಮಾನಿಸಿದ್ದಾರೆ. ಜುಲೈ 2ರಂದು ನಂದಿ ಗಿರಿಧಾಮದಲ್ಲಿ 14ನೇ ಸಚಿವ ಸಂಪುಟ ಸಭೆ ಹಿನ್ನೆಲೆ ಸ್ಕಂದಗಿರಿ ಚಾರಣಕ್ಕೆ ನಿಷೇಧ ಹೇರಲಾಗಿದೆ. ನಂದಿ ಗಿರಿಧಾಮದ ಪಕ್ಕದ ಸ್ಕಂದಗಿರಿ ಬೆಟ್ಟಕ್ಕೆ ಜೂನ್ 30ರಿಂದ ಜುಲೈ 3ರವರೆಗೆ ಚಾರಣಕ್ಕೆ ನಿರ್ಬಂಧಿಸಲಾಗಿದೆ. ಗಣ್ಯರ ಭದ್ರತಾ ಹಿತದೃಷ್ಟಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಆದೇಶವನ್ನು ಹೊರಡಿಸಿದ್ದಾರೆ. ಅಕ್ರಮ ಮರಳು ಗಣಿಗಾರಿಕೆಗೆ ಬ್ರೇಕ್ ಬೀಳುವ ಹಾಗೆ ಕಾಣಿಸ್ತಾ ಇಲ್ಲ. ಜಿಲ್ಲಾಡಳಿತ ಸೀಸ್ ಮಾಡಿದಂತಹ ಮರಳನ್ನ ಅಕ್ರಮವಾಗಿ ಸಾಗಾಟ ಮಾಡಿದೆ. ಅಧಿಕಾರಿಗಳ ಸಹಾಯದಿಂದಾನೇ ಅಕ್ರಮವಾಗಿ ಮರಳು ಸಾಗಾಟ ಮಾಡಲಾಗಿದೆ. ವಡಗೇರ ತಾಲೂಕಿನ ಗೊಂದೆನೂರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ತಾವೇ ಸೀಸ್ ಮಾಡಿರುವಂತಹ ಮರಳು ಅಕ್ರಮವಾಗಿ ಸಾಗಿಸ್ತಾ ಇದ್ರೂ ಕೂಡ ಅಧಿಕಾರಿಗಳು ಮೌನ ವಹಿಸಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಶರಾವತಿ ಹಿನ್ನೀರು ಭಾಗದ ಜನರ ದಶಕಗಳ ಕನಸು ನನಸಾಗ್ತಾ ಇದೆ. ಸಿಗಂದೂರು ಸೇತುವೆ ಕಾಮಗಾರಿ ಪೂರ್ಣಗೊಂಡಿದೆ. ಸೇತುವೆಯ ಮನಮೋಹಕ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈಗಾಗಲೇ ಸೇತುವೆಯ ಸ್ಟ್ರೆಂತ್ ಚೆಕ್ ಕೂಡ ಮುಗಿದಿದೆ. ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ನಿರ್ಮಿಸಿರುವಂತಹ ದೇಶದ 2ನೇ ಉದ್ದದ ಸೇತುವೆ ಇದಾಗಿದೆ. ಜುಲೈ ಅಂತ್ಯದಲ್ಲಿ ಸಿಗಂದೂರು ಸೇತುವೆ ಉದ್ಘಾಟನೆಯಾಗಲಿದೆ.